ಮೊದಲನೇದಾಗಿ ಭಾರತಕ್ಕೆ ಭೇಟಿ ಕೊಟ್ಟವರು ಯಾರು ಅಂತಂದ್ರೆ ಇಲ್ಲಿ ಪೋರ್ಚುಗೀಸರು. ಸಮುದ್ರಯಾನದ ಮೂಲಕ ಆಗಮಿಸಿದ ಯುರೋಪಿಯನ್ನರಲ್ಲಿ ಪೋರ್ಚುಗೀಸರು ಮೊದಲಿಗರಾಗಿದ್ದಾರೆ. ವಾಸ್ಕೋಡ್ ಗಾಮನು 1498ರಲ್ಲಿ ಭಾರತದ ಕಲ್ಲಿಕೋಟೆಯ ಕಪ್ಪಡ ಗ್ರಾಮವನ್ನ ತಲುಪ್ತಾನೆ. ಅಂದಿನ ಕಲ್ಲಿಕೋಟೆಯ ಅರಸ ಜಾಮೋರಿಯನ್. ಈತ ಒಬ್ಬ ವ್ಯಾಪಾರಿ ಅಂತೇಳಿ ಈ ಒಂದು ಜಾಮೋರಿಯನ್ ಆತನನ್ನ ಭವ್ಯವಾಗಿ ತನ್ನ ಸಾಮ್ರಾಜ್ಯಕ್ಕೆ ಅವನನ್ನ ಸ್ವಾಗತಿಸ್ತಾನ. ಇದರಿಂದಾಗಿ ಭಾರತ ಮತ್ತು ಯುರೋಪಿನ ಜೊತೆಗೆ ವ್ಯಾಪಾರ ಸಂಬಂಧವು ಪುನರ್ ಸ್ಥಾಪಿಸಲ್ಪಟ್ಟಿದ್ದನ್ನು ನಾವು ಗಮನಿಸ್ತೀವಿ. ಅಂದಿನಿಂದ ಭಾರತದೊಂದಿಗಿನ ವ್ಯಾಪಾರ ಚುರುಕುಗೊಂಡಿತ್ತು. ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಭಾರತದ ಪ್ರಥಮ ಪೋರ್ಚುಗೀಸ್ ಗವರ್ನರ್ ಆಗಿ ಭಾರತಕ್ಕೆ ಪ್ರವೇಶ ಮಾಡ್ತಾನೆ. ಇದರ ಜೊತೆಗೆ ಅಲ್ಫಿನ್ಸೋ ಡಿ ಅಲ್ಬುರ್ಕರ್ಕನು ಇವನ ಉತ್ತರಾಧಿಕಾರಿಯಾಗಿ ಸಾಮಾನ್ಯ ಶಕ 1510ರಲ್ಲಿ ಬಿಜಾಪುರದ ಆದಿಲ್ಶಾಹಿಗಳೊಂದಿಗೆ ಗೋವಾವನ್ನು ವಶಪಡಿಸಿಕೊಳ್ತಾನ ಈ ಒಂದು ಅಲ್ಫಿನ್ಸೋ ಡಿ ಅಲ್ಬುರ್ಕರ್ಕನು ಒಬ್ಬ ವ್ಯಕ್ತಿ. ಇದರ ಜೊತೆಗೆ ಈ ಗೋವಾವನ್ನೇ ತಮ್ಮ ಆಡಳಿತದ ಪ್ರಮುಖ ಕೇಂದ್ರವನ್ನಾಗಿ ಮಾಡಿಕೊಂಡು 1961ರವರೆಗೆ ಈ ಗೋವಾ ಪ್ರದೇಶ ಪೋರ್ಚುಗೀಸರ ಅಧೀನದಲ್ಲಿತ್ತು ಅನ್ನೋದು ವಿಪರ್ಯಾಸದ ಸಂಗತಿ ವಿದ್ಯಾರ್ಥಿಗಳೇ. ಈ ಒಂದು ಪೋರ್ಚುಗೀಸರು ಗೋವಾ, ದಿಯು, ದಮನ್, ಸಾಲ್ಸೆಟ್, ಬೆಸ್ಸಿನ್, ಬಾಂಬೆ ಮುಂತಾದ ಕಡೆಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ. ಇಂಗ್ಲಿಷರು ಮತ್ತು ಫ್ರೆಂಚರೊಂದಿಗೆ ಸ್ಪರ್ಧಿಸಲು ಇವರು ಅಸಮರ್ಥರಾಗಿದ್ದರಿಂದ ಪೋರ್ಚುಗೀಸರು ಭಾರತದಲ್ಲಿ ಬಹುಕಾಲ ಉಳಿಯಲಿಲ್ಲ. ಭ್ರಷ್ಟ ಮತ್ತು ಅಸಮರ್ಥ ಅಧಿಕಾರಿಗಳು, ಧಾರ್ಮಿಕ ಮತಾಂಧ ನೀತಿ, ಬ್ರೆಜಿಲಿನ ಮೇಲಿನ ಹೆಚ್ಚಿನ ಒಂದು ಗಮನ, ಮರಾಠರ ಏಳಿಗೆ, ವಿಜಯನಗರ ಸಾಮ್ರಾಜ್ಯದ ಅವನತಿ ಮುಂತಾದವುಗಳು ಭಾರತದಲ್ಲಿನ ಅವರ ಅವನತಿಗೆ ಪ್ರಮುಖವಾದಂಥ ಕಾರಣಗಳಾಗಿದ್ದವು ವಿದ್ಯಾರ್ಥಿಗಳೇ. ಜೊತೆಗೆ ಈ ಒಂದು ಡಚ್ಚರು ಅನ್ನೋ ಒಂದು ವಿಚಾರವನ್ನು ನೋಡಿದಾಗ 1602ರಲ್ಲಿ ಡಚ್ಚರು ಈಸ್ಟ್ ಇಂಡಿಯಾ ಅನ್ನೋ ಒಂದು ಕಂಪನಿಯನ್ನು ಭಾರತದಲ್ಲಿ ಸ್ಥಾಪನೆ ಮಾಡ್ತಾರೆ. ಮಚಿಲಿಪಟ್ಟಣ, ನಾಗಪಟ್ಟಣ, ಬಲಿಪಟ್ಟಣ, ಚಿನ್ಸೂರ, ಕೊಚ್ಚಿನ್, ಕಾಶಿಂ ಬಂಜಾರ್, ಮಾಹೆ ಮುಂತಾದ ಕಡೆಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ ಈ ಒಂದು ಡಚ್ಚರು. ಇದರ ಜೊತೆಗೆ ಇವರ ರಾಜಧಾನಿಯಾಗಿ ಭಾರತದಲ್ಲಿ ಪುಲಿಕಾಟನ್ನು ಮಾಡಿಕೊಂಡು ಆಗ್ನೇಯ ಏಷ್ಯಾದ ದ್ವೀಪಗಳಾಗಿರ್ತಕ್ಕಂಥ ಇಂಡೋನೇಷಿಯಾ, ಮಲೆಯ, ಥೈಲ್ಯಾಂಡ್, ಫಿಲಿಪೈನ್ಸ್ ಮತ್ತು ಕಾಂಬೋಡಿಯಾ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸಿದ್ದರಿಂದ ಜೊತೆಗೆ ಬ್ರಿಟಿಷರೊಂದಿಗೆ ಸ್ಪರ್ಧಿಸಲು ಅಸಮರ್ಥರಾಗಿದ್ದರಿಂದ ಡಚ್ಚರು ಭಾರತದಲ್ಲಿ ಬಹಳ ದಿನಗಳ ಕಾಲ ಉಳಿಯಲಿಲ್ಲ. ಇನ್ನು ಇವರ ನಂತರ ಭಾರತಕ್ಕೆ ಬಂದವರು ಫ್ರೆಂಚರು. 1646ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಭಾರತದಲ್ಲಿ ಸ್ಥಾಪನೆ ಮಾಡಿಕೊಂಡು ಅವರು ಪಾಂಡಿಚೇರಿ, ಸೂರತ್, ಚಂದ್ರನಾಗೂರ್, ಮಾಹೆ, ಕಾರೈಕಲ್, ಮಚಿಲಿಪಟ್ಟಣ ಮುಂತಾದ ಕಡೆಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ. ಜೊತೆಗೆ ಭಾರತದಲ್ಲಿ ಇವರು ಪಾಂಡಿಚೇರಿ ಎಂಬ ಪ್ರದೇಶವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಫ್ರೆಂಚರು ಭಾರತಕ್ಕೆ ಬರುವ ವೇಳೆಗೆ ಪೋರ್ಚುಗೀಸರು ಮತ್ತು ಡಚ್ಚರ ಅಧಿಕಾರ ದುರ್ಬಲವಾಗಿತ್ತು. ಫ್ರೆಂಚರು ಮತ್ತು ಇಂಗ್ಲಿಷರು ವ್ಯಾಪಾರದ ಏಕಸ್ವಾಮ್ಯತೆಗಾಗಿ ಪರಸ್ಪರ ಸ್ಪರ್ಧಿಗಳಿದರು. ಫ್ರೆಂಚ್ ಗವರ್ನರ್ಗಳಾಗಿದ್ದ ಡೂಪ್ಲೆ ಮತ್ತು ಕೌಂಟ್ ಡಿ ಲ್ಯಾಲಿ ಭಾರತದಲ್ಲಿ ಫ್ರೆಂಚ್ ಸಾಮ್ರಾಜ್ಯವನ್ನು ಸ್ಥಾಪಿಸುವುದಕ್ಕಾಗಿ ಪ್ರಯತ್ನವನ್ನು ಮಾಡ್ತಾರೆ. ಇದರ ಪರಿಣಾಮ ಇಂಗ್ಲಿಷ್ ಮತ್ತು ಫ್ರೆಂಚರ ನಡುವೆ ವೈರತ್ವಕ್ಕೆ ಪ್ರಮುಖವಾದಂಥ ಕಾರಣವಾಗಿ ಹೊರಹೊಮ್ಮುತ್ತದೆ. ಇನ್ನು ಭಾರತಕ್ಕೆ ಬಂದಿರತಕ್ಕಂಥ ಇಂಗ್ಲಿಷರು 1600ರಲ್ಲಿ ಇಂಗ್ಲಿಷರು ದಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಅನ್ನೋ ಒಂದು ಕಂಪನಿಯನ್ನು ಭಾರತದಲ್ಲಿ ಸ್ಥಾಪನೆ ಮಾಡಿಕೊಂಡು ಪೋರ್ಚುಗೀಸರು ಮತ್ತು ಡಚ್ಚರಿಗಿಂತ ಇಂಗ್ಲಿಷರ ನೌಕಾಬಲ ಪ್ರಬಲವಾಗಿತ್ತು. ಅವರು ಸ್ಪೇನಿನ ನೌಕಾಪಡೆಯನ್ನು ಸೋಲಿಸಿ ಭಾರತದಲ್ಲಿ ತಮ್ಮ ಪ್ರಭುತ್ವವನ್ನು ಸ್ಥಾಪನೆ ಮಾಡಿದರು. ಸರ್ ಥಾಮಸ್ ರೋ 1610ರ ಅವಧಿ ಒಳಗಡೆ 1615ರಲ್ಲಿ ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡಲು ಅನುಮತಿಯನ್ನು ಕೇಳ್ತಾನೆ. ಸೂರತ್, ಅಹಮದಾಬಾದ್, ಬ್ರೋಚ್ ಮತ್ತು ಆಗ್ರಾ ಅವರ ಆರಂಭಿಕವಾದಂಥ ವ್ಯಾಪಾರ ಕೇಂದ್ರಗಳಾಗಿದ್ದವು. ನಂತರದಲ್ಲಿ ಅವರು ಬಾಂಬೆ, ಮದ್ರಾಸ್ ಮತ್ತು ಕಲ್ಕತ್ತಾಗಳನ್ನೊಳಗೊಂಡಂತೆ ಇಡೀ ಭಾರತಾದ್ಯಂತ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದರು. ಈ ಒಂದು ಬ್ರಿಟಿಷರ ಪ್ರಮುಖ ರಾಜಧಾನಿ ಕಲ್ಕತ್ತಾ ಆಗಿತ್ತು. ಇಂತಿಷ್ಟು ಇದು ಭಾರತಕ್ಕೆ ಈ ವಿದೇಶಿ ದಾಳಿಕೋರರು ಅಂದರೆ ವ್ಯಾಪಾರಕ್ಕಂತೇಳಿ ಬಂದಿರತಕ್ಕಂಥ ಈ ಯುರೋಪಿನ 4 ರಾಷ್ಟ್ರಗಳು ಭಾರತದಲ್ಲಿ ತಮ್ಮದೇ ಆಧಿಪತ್ಯವನ್ನು ಸಾಧಿಸಿಕೊಂಡು ಭಾರತದಲ್ಲಿ ವಿಭಿನ್ನವಾದಂಥ ಆಳ್ವಿಕೆಯನ್ನು ಜಾರಿಗೆ ತೆಗೆದುಕೊಂಡು ಬಂದು ಇಡೀ ಭಾರತವನ್ನು ಸುಮಾರು 200 ವರ್ಷಗಳ ತಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡು
ಬ್ರಿಟಿಷರು ಹಲವಾರು ನೀತಿಗಳನ್ನು, ಹಲವಾರು ಕಾಯ್ದೆಗಳನ್ನು ಜಾರಿಗೆ ತೆಗೆದುಕೊಂಡು ಬರುವುದರ ಜೊತೆಗೆ ಭಾರತದಲ್ಲಿ ತಮ್ಮದೇ ಆದಂಥ ಒಂದು ವಿಭಿನ್ನವಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯೊಂದನ್ನು ಭಾರತದಲ್ಲಿ ಹೇರ್ತಾರೆ. ಇದು ಭಾರತಕ್ಕೆ ನಾವು ಮೊದಲನೇದಾಗಿ ಗಮನಿಸಿದಾಗ ಪ್ರಥಮವಾಗಿ ಬಂದವರು, ಇಲ್ಲಿ ನಾವು ಅದಕ್ಕೆ PDEF ಅನ್ನೋ ಒಂದು ಫಾರ್ಮುಲಾವನ್ನು ನೆನಪಿಟ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಇಲ್ಲಿ P ಅಂದರೆ ಪೋರ್ಚುಗೀಸರು, D ಅಂದರೆ ಡಚ್ಚರು, F ಅಂದರೆ ಫ್ರೆಂಚರು, E ಅಂದರೆ ಇಂಗ್ಲಿಷರು. ಹೀಗೆ ಪ್ರಥಮವಾಗಿ ಬಂದಿರತಕ್ಕಂಥ ಈ ಪೋರ್ಚುಗೀಸರು ಭಾರತದ ಒಂದು ಜಲಮಾರ್ಗದ ಕಂಡು ಹಿಡಿಯುವುದರೊಂದಿಗೆ ಇಡೀ ಭಾರತದ ವ್ಯಾಪಾರಕ್ಕಾಗಿ ಇಲ್ಲಿ ಯುರೋಪಿಯನ್ನರ ವ್ಯಾಪಾರಸ್ಥರು ಬರೋದಕ್ಕೆ ಪ್ರಮುಖವಾದಂಥ ದಾರಿ ದೀಪವಾಯಿತು ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ತೀವಿ. ಇಂತಿಷ್ಟು ಇದು ಸಂಕ್ಷಿಪ್ತವಾಗಿರ್ತಕ್ಕಂಥ ಭಾರತಕ್ಕೆ ಯುರೋಪಿಯನ್ನರ ಆಗಮನದ ಕುರಿತು ಮಾಹಿತಿಯಾಗಿದೆ ವಿದ್ಯಾರ್ಥಿಗಳೇ. ಇಂತಹ ನಿರಂತರ ಮಾಹಿತಿಗಳ ವಿಡಿಯೋಗಳ ವೀಕ್ಷಣೆಗಾಗಿ ತಪ್ಪದೆ ನನ್ನ MB ಹಿಸ್ಟರಿ ಯೂಟ್ಯೂಬ್ ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಎಂದು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು.